ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ದ ಪ್ರಾಡಿಜಿ ಅಂತ 2019ರಲ್ಲಿ ತೆರೆ ಕಂಡಿದ್ದ ಅಮೆರಿಕನ್ ಹಾರರ್ ಥ್ರಿಲ್ಲರ್ ಚಿತ್ರ. ಕಾಮನ್ ಆಗಿ ನಾವೆಲ್ಲ ತುಂಬಾನೇ ಸೀರಿಯಲ್ ಕಿಲ್ಲರ್ ಮೂವೀಸ್ ನ ನೋಡಿರ್ತೀವಿ. ಅದೇ ತರ ತುಂಬಾನೇ ದೆವ್ವ ಸಿನಿಮಾಗಳನ್ನ ಕೂಡ ನೋಡಿರ್ತೀವಿ. ಯಾವತ್ತಾದ್ರೂ ದೆವ್ವನೂ ಇರ್ಬೇಕು ಅಂಡ್ ಸೀರಿಯಲ್ ಕಿಲ್ಲರ್ ಕೂಡ ಒಟ್ಟಿಗೆ ಇರೋ ಸಿನಿಮಾನ ನೋಡಿದ್ದೀವಾ? ಖಂಡಿತ ಇಲ್ಲ. ಆದ್ರೆ ಈ ಸಿನಿಮಾದಲ್ಲಿ ದೆವ್ವದ ಜೊತೆಗೆ ಸೀರಿಯಲ್ ಕಿಲ್ಲರ್ ಕಥೆನೂ ಇದೆ. ಮೂವಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗೂ ಸಖತ್ ಸಸ್ಪೆನ್ಸ್ ಆಗಿ ತಗೊಂಡೋಗಿ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳನ್ನ ಕೊಟ್ಟಿರ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾಡೊಳಗಡೆ ಇರೋ ಒಂದು ಮನೆ ತೋರಿಸ್ತಾರೆ. ಆ ಮನೆ ಡೋರ್ ನ ಹೊಡ್ಕೊಂಡು ಹುಡುಗಿಯೊಬ್ಳು ಹೊರಗಡೆ ಓಡ್ ಬರ್ತಾಳೆ. ಕಾಡೊಳಗಡೆನೆ ಓಡಿ ಫೈನಲಿ ರೋಡಿಗೆ ಬಂದಾಗ ಒಂದು ಕಾರ್ ಬರ್ತಾ ಇದೆ. ಕಾರ್ ನಿಲ್ಸಿ ಹೆಲ್ಪ್ ಕೇಳ್ತಾಳೆ. ಪಾಪ ಅವಳ ಕೈ ತುಂಡಾಗಿದೆ. ಅವ್ನ್ ನನ್ ಕೈ ಕಟ್ ಮಾಡ್ಬಿಟ್ಟ ಅಂತ ಅಳ್ತಾ ಇದ್ದಾಳೆ. ಆ ಹುಡ್ಗಿನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇದು ಗೊತ್ತಿಲ್ಲದೆ ಆ ಹುಡ್ಗಿನ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿ ಅವಳು ಇನ್ನೂ ಆ ರೂಮ್ ಒಳಗಡೆನೆ ಇದ್ದಾಳೆ ಅನ್ಕೊಂಡು ಆರಾಮಾಗಿ ಅವನ್ ಕೆಲಸ ಮಾಡ್ತಾ ಇದ್ದಾನೆ. ಸೇಮ್ ಟೈಮ್ ಯಾವ್ದೋ ಗ್ರಾಮದಲ್ಲಿರೋ ಚಿತ್ರದ ಹೀರೋಯಿನ್ ನ ತೋರಿಸ್ತಾರೆ. ಗರ್ಭಿಣಿಯಾಗಿದ್ದಾಳೆ. ಈಗ ಹೆರಿಗೆ ನೋವು ಕಾಣಿಸ್ಕೋತಾ ಇರೋದ್ರಿಂದ ಹಸ್ಬೆಂಡ್ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಅಂದ ಹಾಗೆ ಹೀರೋಯಿನ್ ಹೆಸರು ಸಾರಾ, ಹಸ್ಬೆಂಡ್ ಹೆಸರು ಜಾನ್. ಹಾಸ್ಪಿಟಲ್ ನಲ್ಲಿರೋ ಸಾರಾ ಸ್ವಲ್ಪ ಗಾಬರಿಯಾಗಿದ್ದಾಳೆ. ಇನ್ನು ಆ ಹುಡುಗಿನ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿಗೆ ಏನೋ ಮಿಸ್ ಹೊಡಿತಾ ಇದೆ. ಯಾರಾದ್ರೂ ಮನೆ ಹತ್ರ ಬಂದ್ರೆ ಗೊತ್ತಾಗೋ ತರ ಸೆನ್ಸಾರ್ ನ ಸೆಟ್ ಮಾಡಿರ್ತಾನೆ. ಯಾರೋ ಮನೆ ಹತ್ರ ಬಂದಿದ್ದಾರೆ ಅನ್ಸುತ್ತೆ. ಹೊರಗಡೆ ಬಂದು ನೋಡಿದ್ರೆ ತುಂಬಾ ಜನ ಪೊಲೀಸ್ನವರು ಗನ್ ಸಮೇತ ಬಂದಿದ್ದಾರೆ. ಇವರಿಗೆ ಹೇಗ್ ನನ್ ಜಾಗ ಗೊತ್ತಾಯ್ತು ಅಂತ ಆ ಹುಡ್ಗಿನ ಕೂಡಾಕಿದ್ದ ರೂಮ್ ನ ಚೆಕ್ ಮಾಡಿದಾಗ ಅವಳು ಕಾಣಿಸ್ತಾ ಇಲ್ಲ. ಸೊ ಅವಳೇ ಇಲ್ಲಿಂದ ತಪ್ಸ್ಕೊಂಡೋಗಿ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದಾಳೆ ಅಂತ ಕಿರ್ಚಾಡ್ತಾ ಇದ್ದಾನೆ. ಈ ಕಡೆ ಸಾರಾ ಹೆರಿಗೆ ನೋವು ತಡಿಯೋಕಾಗ್ದೆ ಒದ್ದಾಡ್ತಾ ಇದ್ದಾಳೆ. ಇನ್ನು ಆ ಕಿಡ್ನಾಪರ್ ಇನ್ಮೇಲೆ ಪೊಲೀಸರಿಂದ ತಪ್ಸ್ಕೊಳ್ಳೋಕ್ ಆಗಲ್ಲ ಅಂತ ಬಟ್ಟೆ ಎಲ್ಲ ಬಿಚ್ಚ ಹಾಕಿ ಹೊರಗಡೆ ಬರ್ತಾನೆ. ಗನ್ ಕೆಳಗಡೆ ಬಿಸಾಡು, ಇಲ್ಲ ಅಂದ್ರೆ ಶೂಟ್ ಮಾಡ್ಬೇಕಾಗುತ್ತೆ ಅಂತ. ಆದ್ರೆ ಇವನು ಪೊಲೀಸ್ಗೆನೆ ಗನ್ ತೋರ್ಸಿದ್ರಿಂದ ಪೊಲೀಸ್ನವರು ಇವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಈಗ್ಲೇ ಗೊತ್ತಾಗುತ್ತೆ ಅವನು ಬಚ್ಚಿಟ್ಕೊಂಡ್ ಬಂದಿದ್ದು ಗನ್ ಅಲ್ಲ, ಒಂದು ಹುಡುಗಿ ಕೈನ ಆಲ್ರೆಡಿ ಕಟ್ ಮಾಡಿರ್ತಾನೆ ಅಲ್ವಾ. ಅದೇ ಕೈನ ಹಿಡ್ಕೊಂಡ್ ಬಂದು ಕೈಯಲ್ಲಿ ಗನ್ ಇದೆ ಅನ್ನೋ ತರ ಸೀನ್ ಕ್ರಿಯೇಟ್ ಮಾಡಿರ್ತಾನೆ. ಆದ್ರೆ ಪೊಲೀಸ್ನವರು ಕತ್ಲೆ ಬೇರೆ ಅಲ್ವಾ, ನಿಜವಾದ ಗನ್ ಹಿಡ್ಕೊಂಡ್ ಬಂದಿದ್ದಾನೆ ಅನ್ಕೊಂಡು ಶೂಟ್ ಮಾಡಿರ್ತಾರೆ. ಸೇಮ್ ಟೈಮ್ ಸಾರಾ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗುಗೆ 2 ಕಣ್ಣು ಬೇರೆ ಬೇರೆ ಕಲರ್ ಅಲ್ಲಿ ಇದೆ. ಕಾಮನ್ ಆಗಿ ಎಲ್ಲರ ಕಣ್ಣುಗಳು ಒಂದೇ ಕಲರ್ ಅಲ್ಲೇ ಇರುತ್ತೆ ಅಲ್ವಾ. ಆದ್ರೆ ಈ ಮಗುಗ್ ಮಾತ್ರ ಬೇರೆ ಬೇರೆ ಕಲರ್ ಇದೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಲಿ ಅಂತ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ. ಆದ್ರೆ ಮಗು ಅಳ್ತಾನೆ ಇಲ್ಲ. ಸಾರಾ ಕೇಳ್ತಾಳೆ, ಏನ್ ಡಾಕ್ಟರ್ ಇದು, ಮಗು ಅಳ್ತಾನೆ ಇಲ್ಲ? ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಮಗು ಅಳ್ತಿಲ್ಲ ಅಂದ್ರೆ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಎಲ್ಲಾ ಮಕ್ಳು ಇಂಜೆಕ್ಷನ್ ಹಾಕಿದಾಗ ಅಳ್ಳೇಬೇಕು ಅನ್ನೋ ರೂಲ್ ಏನು ಇಲ್ಲ. ಅಷ್ಟೇ ಅಲ್ದೆ ಮಾಮ್ ಅಂತ ಕರೀತಾ ಇದೆ. ಈ ಏಜ್ ಅಲ್ಲಿ ಮಗು ಮಾತಾಡಕ್ ಸಾಧ್ಯನೇ ಇಲ್ಲ. ಅಂದ್ರೂನು ಈ ಮಗು ಮಾಮ್ ಅಂತ ಕರೀತಾ ಇದೆಯಲ್ಲ ಅಂತ ಡಾಕ್ಟ್ರೇ ಗಾಬರಿ ಆಗ್ಬಿಡ್ತಾರೆ. ಆಶ್ಚರ್ಯ ಆದ್ರೂನು ಹೆದರೋ ಅವಶ್ಯಕತೆ ಇಲ್ಲ. ಈ ಮಗು ಬೇಗ ಮೆಚೂರ್ ಆಗ್ತಿದೆ ಅಂತ ಅರ್ಥ. ದೊಡ್ಡವನಾದ್ಮೇಲೆ ಖಂಡಿತ ಜೀನಿಯಸ್ ಆಗಿ ಬೆಳಿತಾನೆ ಅಂತ ಡಾಕ್ಟರ್ ಹೇಳ್ತಾರೆ. ಸಾರಾಗ್ ಫುಲ್ ಖುಷಿ. ನಮ್ ಮಗು ಬೇರೆ ಮಕ್ಕಳ ತರ ಇಲ್ದೆ ಡಿಫ್ರೆಂಟ್ ಆಗಿದೆ ಅಂತ. ಒಂದು ಜೀನಿಯಸ್ ಆಗಿರೋ ಮಗುನ ಬೆಳೆಸೋದು ಹೇಗೆ ಅಂತ ಪಬ್ಲಿಷ್ ಆಗಿರೋ ಒಂದು ಬುಕ್ ನ ಓದಕ್ ಶುರು ಮಾಡ್ತಾರೆ. ನಮ್ ಮಗುಗೆ ಸಾಧಾರಣ ಸ್ಕೂಲ್ ಎಲ್ಲ ಸರಿ ಆಗಲ್ಲ, ಸ್ವಲ್ಪ ಅಡ್ವಾನ್ಸ್ ಆಗಿರೋ ಸ್ಕೂಲ್ಗೆನೆ ಸೇರ್ಸ್ಬೇಕು ಅಂತ ಡಿಸ್ಕಸ್ ಮಾಡ್ತಾರೆ. ಸೊ ಮಗು ಎಷ್ಟ್ರ ಮಟ್ಟಿಗೆ ಜೀನಿಯಸ್ ಆಗಿದೆ ಅಂತ ತಿಳ್ಕೊಬೇಕು ಅಂದ್ರೆ IQ ಲೆವೆಲ್ ನ ಚೆಕ್ ಮಾಡೋಕೆ ಒಬ್ರು ಸೈಕ್ಯಾಟ್ರಿಸ್ಟ್ ಹತ್ರ ಬರ್ತಾರೆ. ಸಣ್ಣ ಪುಟ್ಟ ಚೆಕ್ಅಪ್ ಮಾಡಿದಾಗ IQ ಲೆವೆಲ್ ಮೆಜರೇ ಮಾಡೋಕ್ ಆಗದೆ ಇರೋ ರೇಂಜಿಗಿದೆ. ಈ ಏಜ್ ಅಲ್ಲಿ ಒಬ್ಬ ಹುಡುಗ ಇಷ್ಟೊಂದು ಜೀನಿಯಸ್ ಆಗಿರೋದ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆದ್ರೆ ಅವನ್ ಬ್ರೈನ್ ನ ಮುಕ್ಕಾಲ್ ಭಾಗ ಸಖತ್ತಾಗಿ ಡೆವಲಪ್ ಆಗಿದೆ. ಉಳಿದಿರೋ ಭಾಗ ಮಾತ್ರ ಸ್ಲೋ ಆಗಿ ಡೆವಲಪ್ ಆಗ್ತಿದೆ. ಅದ್ ಯಾಕೆ ಅಂತ ಗೊತ್ತಿಲ್ಲ. ಫ್ಯೂಚರ್ ನಲ್ಲಿ ಏನಾದ್ರೂ ಸಮಸ್ಯೆ ಆಗ್ಬೋದು, ಆಗ್ದೇನು ಇರ್ಬೋದು. ಸದ್ಯಕ್ಕೆ ಹೆದ್ರೋ ಅವಶ್ಯಕತೆ ಇಲ್ಲ ಅಂತ. ಇನ್ನು ಈ ಹುಡುಗ ಇರುವೆನ ಹಿಡಿದು ಕೈಯಲ್ಲೇ ಹಿಸ್ಕಿ ಸಾಯಿಸ್ಬಿಡ್ತಾನೆ. ಅಂದ ಹಾಗೆ ಇವನ್ ಹೆಸರು ಮೈಲ್ಸ್. ನಿಧಾನಕ್ಕೆ ದೊಡ್ಡವನಾಗ್ತಾ ಇದ್ದಾನೆ. ಒಬ್ರು ಬೇಬಿ ಸಿಟ್ಟರ್ ನ ಮನೇಲಿ ಬಿಟ್ಟು ಗಂಡ ಹೆಂಡತಿ ವೀಕೆಂಡ್ ಅಲ್ಲಿ ಎಂಜಾಯ್ ಮಾಡೋಕೆ ಅಂತ ಹೊರಗಡೆ ಬರ್ತಾರೆ. ನಮ್ಗೆ ಇಷ್ಟು ಜೀನಿಯಸ್ ಆಗಿರೋ ಮಗ ಇದ್ದಾನೆ, ಅವನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಡಿಸ್ಕಸ್ ಮಾಡ್ತಾರೆ. ಇನ್ನು ಮೈಲ್ಸ್ ಟಿವಿ ನೋಡ್ತಾ ಇರುವಾಗ ಬೇಬಿ ಸಿಟ್ಟರ್ ಟಿವಿನ ಆಫ್ ಮಾಡ್ತಾಳೆ. ಬೇರೆ ಏನಾದ್ರೂ ಆಟ ಆಡೋಣವಾ? ಸರಿ, ಹೈಡ್ ಅಂಡ್ ಸೀಕ್ ಆಡೋಣ, ನೀವು ಕೌಂಟ್ ಮಾಡಿ ನಾನೋಗಿ ಹೈಡ್ ಆಗ್ತೀನಿ ಅಂತ. ಇವಳೋಗಿ ಹುಡುಕಾಡ್ತಾ ಇದ್ದಾಳೆ. ಆದ್ರೆ ಅವನು ಸಿಗ್ತಾನೆ ಇಲ್ಲ. ಎಲ್ಲಿದ್ಯಾ ಮೈಲ್ಸ್? ಎಲ್ಲಾದ್ರೂ ಸ್ಕ್ರಾಪ್ ರೂಮ್ಗೆ ಹೋಗಿ ಗಾಯ ಮಾಡ್ಕೋಬೇಡ, ಆಮೇಲೆ ನಿಮ್ ತಾಯಿ ನನಗ್ ಬೈತಾರೆ ಅಂತ. ಆದ್ರೆ ಅವನ್ ಕಡೆಯಿಂದ ನೋ ರೆಸ್ಪಾನ್ಸ್. ಒಂದು ಬೇಸ್ಮೆಂಟ್ ಇದೆ, ಲೈಟ್ ಆನ್ ಮಾಡಿದ್ರೆ ಆನ್ ಆಗ್ತಾ ಇಲ್ಲ. ಮೇ ಬಿ ಅಲ್ಲೋಗಿ ಹೈಡ್ ಆಗಿದ್ದಾನೇನೋ ಅನ್ಕೊಂಡು ಮೆಟ್ಲು ಇಳ್ಕೊಂಡು ಹೋಗುವಾಗ ಇವಳಿಗೆ ಗಾಯ ಆಗ್ಲಿ ಅಂತಾನೆ ಮೈಲ್ಸ್ ಮೆಟ್ಲ್ ಮೇಲೆ ಗ್ಲಾಸ್ ಪೀಸ್ ನ ಇಟ್ಟಿರ್ತಾನೆ. ಇದು ಗೊತ್ತಿಲ್ಲದೆ ಇವಳು ಕಾಲಿಟ್ಟಿದ್ರಿಂದ ಕಾಲಿಗೆ ಗ್ಲಾಸ್ ಪೀಸ್ ಚುಚ್ಕೊಂಡು ತುಂಬಾನೇ ಗಾಯ ಆಗಿದೆ. ಅಪ್ಪ ಅಮ್ಮ ಬಂದು ವಿಚಾರಿಸಿದಾಗ ನನ್ಗೇನು ಗೊತ್ತಿಲ್ಲ, ಐ ಆಮ್ ಸಾರಿ ಅಂತ ಅಳ್ತಾ ಇದ್ದಾನೆ.
ಆಮೇಲೆ ನಾಯಿ ಬೊಗಳ್ತಾ ಇರೋ ಶಬ್ದ ಕೇಳಿ ಸಾರಾ ಹೊರಗಡೆ ಬಂದು ನೋಡ್ತಾಳೆ. ಮಗ ನಿದ್ದೆ ಮಾಡ್ತಾ ಇದ್ದಾನೆ, ಆದ್ರೆ ನಿದ್ದೆಲ್ ಕನ್ವರ್ಸ್ತಾ ಯಾವ್ದೋ ಭಾಷೆನ ಮಾತಾಡ್ತಾ ಇದ್ದಾನೆ. ಸಾರಾ ಅವ್ನ್ ಮಾತಾಡ್ತಾ ಇರೋದ್ನ ಒಂದು ಟೇಪ್ ನಲ್ಲಿ ರೆಕಾರ್ಡ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಸ್ಕೂಲ್ ನಲ್ಲಿ ಮೈಲ್ಸ್ ಒಂದು ಹುಡುಗಿ ಜೊತೆ ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಆ ಹುಡುಗಿ ಬೇರೊಬ್ಬನ ಜೊತೆಲಿ ವರ್ಕ್ ಮಾಡ್ತಾ ಇದ್ದಾಳೆ. ಟ್ರಿಗರ್ ಆಗಿದ್ದ ಮೈಲ್ಸ್ ಪೈಪ್ ರಿಂಚ್ ಇಂದಾನೆ ಆ ಹುಡುಗನಿಗೆ ಹೊಡಿತಾನೆ. ಈಗ ಅವನಿಗೆ 8 ವರ್ಷ. ಈ ಏಜ್ ಅಲ್ಲೇ ಅಷ್ಟೊಂದು ಕೋಪ ಬರೋದಕ್ಕೆ ಹೇಗ್ ಸಾಧ್ಯ ಅಂತ ಮತ್ತೆ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಬರ್ತಾರೆ. ಈಗ ಟೆಸ್ಟ್ ಅಲ್ಲಿ ಗೊತ್ತಾಗೋದು ಏನಂದ್ರೆ ಇವನಿಗೆ ತುಂಬಾನೇ ಸಮಸ್ಯೆ ಇದೆ. ಒಂದು ಸಣ್ಣ ಕಾರಣಕ್ಕೆ ಆ ಹುಡುಗನಿಗೆ ಹೊಡೆಯೋ ಅವಶ್ಯಕತೆ ಇರಲಿಲ್ಲ. ಮೇ ಬಿ ODD ತರ ಡಿಫ್ರೆಂಟ್ ಆಗಿರೋ ಕಾಯಿಲೆ ಇರ್ಬೋದು. ಸದ್ಯಕ್ಕೆ ನನ್ನಿಂದ ಏನು ಹೇಳಕ್ ಆಗ್ತಿಲ್ಲ ಅಂತ ಡಾಕ್ಟರ್ ಸಾರಾಗೆ ಹೇಳ್ತಾರೆ. ಆಗ ಸಾರಾ ಈ ಟೇಪ್ ನ ಒಂದ್ಸಲ ಕೇಳ್ ನೋಡಿ. ರಾತ್ರಿ ನಿದ್ದೆಲಿ ಅವನು ಕನ್ವರ್ಸ್ತಾ ಇದ್ದಾಗ ರೆಕಾರ್ಡ್ ಮಾಡಿದ್ದು. ಮೇ ಬಿ ಇದನ್ನ ಕೇಳಿದ್ರೆ ನಿಮ್ಗೆ ಏನಾದ್ರೂ ಐಡಿಯಾ ಬರ್ಬೋದು ಅಂತ. ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಮೈಲ್ಸ್ ನನ್ಗೆ ನಮ್ ತಂದೆ ಸುಮ್ನೆ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ಡಾಕ್ಟರ್ಗೆ ಹೇಳಿರ್ತಾನೆ. ಡಾಕ್ಟರ್ ಕೇಳ್ತಾರೆ, ನಿಮ್ ಹಸ್ಬೆಂಡ್ ಏನಾದ್ರೂ ಮಗನಿಗೆ ಹಿಂಸೆ ಕೊಡ್ತಾರಾ? ಯಾವ್ದಕ್ಕೂ ಒಂದ್ಸಲ ವಿಚಾರ್ಸ್ ನೋಡಿ ಅಂತ. ಸಾರಾ ಸ್ವಲ್ಪ ಗಾಬರಿ ಆಗ್ತಾಳೆ. ನನ್ ಹಸ್ಬೆಂಡ್ ತುಂಬಾನೇ ಒಳ್ಳೆ ವ್ಯಕ್ತಿ ಅಲ್ವಾ ಅಂದ್ರೂನು ಸಂಜೆ ಇದ್ರ ಬಗ್ಗೆ ಕೇಳ್ದಾಗ ಜಾನ್ ತುಂಬಾನೇ ಕೋಪ ಮಾಡ್ಕೋತಾನೆ. ನನ್ ಬಗ್ಗೆ ನಿನಗ್ ಗೊತ್ತಿಲ್ವಾ ಚಿನ್ನ? ಎಸ್, ನಮ್ ತಂದೆ ನನಗ್ ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ರು. ನನ್ ಮಗನಿಗೆ ಆತರ ಯಾವ್ದೇ ತೊಂದ್ರೆ ಆಗ್ಬಾರ್ದು ಅಂತ ನಾನು ಅವನ್ನ ಚೆನ್ನಾಗ್ ನೋಡ್ಕೊತಾ ಇದ್ದೀನಿ. ಅದ್ ನಿನಗೂ ಚೆನ್ನಾಗ್ ಗೊತ್ತಿದೆ ತಾನೆ? ಸಾರಾ ಸಾರಿ ಕೇಳ್ತಾಳೆ. ರಾತ್ರಿ ಮಗ ನಿದ್ದೆ ಮಾಡ್ತಿದ್ದಾನ ಅಂತ ನೋಡೋಕೆ ಅವ್ನ್ ರೂಮ್ಗೆ ಹೋಗ್ತಾಳೆ. ಅವ್ನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಇವಳಲ್ಲಿಂದ ವಾಪಸ್ ಬರುವಾಗ ಕೆಟ್ಟ ಪದ ಬಳಸಿ ಬೈತಾನೆ. ಇದನ್ ಕೇಳಿ ಸಾರಾ ಶಾಕ್ ಆಗ್ತಾಳೆ. ಹತ್ರ ಬಂದಾಗ ನಿದ್ದೆಯಿಂದ ಎದ್ದು ಯಾರೋ ಇದ್ದಾರೆ ಅಂತ ಕಿರ್ಚಾಡ್ತಾ ಇದ್ದಾನೆ. ಯಾರು ಇಲ್ಲ, ನಾನೇ ಇಲ್ಲಿರೋದು. ಕೆಟ್ಟ ಕನ್ಸ್ ಬಿದ್ದಿರ್ಬೋದು, ಮಲ್ಕೋ. ಇಲ್ಲ, ಅವನಿದ್ದಾನೆ. ಯಾರು? ನನ್ ತಲೆಲಿದ್ದಾನೆ, ನನ್ನ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ. ಈ ಕಡೆ ಆ ಡಾಕ್ಟರ್ ಸಾರಾ ಕೊಟ್ಟಿದ್ದ ಟೇಪ್ ನ ಕೇಳಿಸ್ಕೊತಾ ಇದ್ದಾರೆ. ಕೇಳಿದ್ಮೇಲೆ ಇನ್ನೊಬ್ರು ಸೀನಿಯರ್ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ. ಹಾಗೇನೆ ಸಾರಾಗೂ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಬರೋಕೆ ಹೇಳ್ತಾರೆ. ಇವ್ರು ಯಾ ಎಕ್ಸ್ಪರ್ಟ್. ನಿಮ್ಗೆ ಮರುಜನ್ಮ ಹಾಗೇನೆ ಈ ದೆವ್ವ ಭೂತದ ಬಗ್ಗೆ ನಂಬಿಕೆ ಇದೆಯಾ? ಏನಿದು, ನೀವೆಲ್ಲ ಡಾಕ್ಟರ್ಸ್ ತಾನೆ? ಈ ಮೂಢನಂಬಿಕೆ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ? ಹೌದು, ಒನ್ಸ್ ಇದನ್ನ ಕೇಳಿಸ್ಕೊಳ್ಳಿ. ಸಾರಾ ಕೊಟ್ಟಿದ್ದ ಟೇಪ್ ನ ಮತ್ತೆ ಪ್ಲೇ ಮಾಡ್ತಾರೆ. ಇದೇನು ಅಂತ ಗೊತ್ತಾಯ್ತಾ? ನೋ ಡಾಕ್ಟರ್, ನನ್ ಮಗ ನಿದ್ದೆಲ್ ಮಾತಾಡ್ತಾ ಇದ್ದ, ಅದನ್ನ ರೆಕಾರ್ಡ್ ಮಾಡ್ದೆ ಅಷ್ಟೇ. ನೋಡಿ ಮಿಸ್ ಸಾರಾ, ಇದು ಸಾಧಾರಣವಾಗಿ ನಿದ್ದೆಲ್ ಮಾತಾಡಿರೋದಲ್ಲ. ಇದು ಹಂಗೇರಿಯನ್ ಭಾಷೆ. ಈ ಭಾಷೆ ನಿಮ್ ಫ್ಯಾಮಿಲಿನಲ್ಲಿ ಯಾರಾದ್ರೂ ಮಾತಾಡ್ತಾರಾ? ನೋ ಡಾಕ್ಟರ್, ಆತರ ಯಾರಿಗೂ ಈ ಭಾಷೆ ಗೊತ್ತಿಲ್ಲ. ನಾವೆಲ್ಲ ಇಂಗ್ಲಿಷ್ ಮಾತಾಡ್ತೀವಿ ಅಷ್ಟೇ. ಸ್ವಲ್ಪ ಸ್ಪ್ಯಾನಿಷ್ ಬರುತ್ತೆ. ಹೌದಾ? ಆದ್ರೆ ನಿಮ್ ಮಗ ಹಂಗೇರಿಯನ್ ಭಾಷೆನಲ್ಲೇ ಮಾತಾಡಿರೋದು. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಳ್ಬೇಡಿ ಕಣ್ರೆ, ಹತ್ರ ಕಣ್ ಕಿತ್ತಾಕ್ತೀನಿ. ನಿಮ್ ಕೈಗಳನ್ನ ತುಂಡು ತುಂಡಾಗಿ ಕಟ್ ಮಾಡ್ಬೇಕು ಅನ್ನಿಸ್ತಾ ಇದೆ. ನೀವೆಲ್ಲ ಸಾಯೋದ್ನ ನಾನ್ ಎಂಜಾಯ್ ಮಾಡ್ಬೇಕು. ಇದನ್ನೇ ಅವನು ಆ ದಿನ ನಿದ್ದೆನಲ್ಲಿ ಕನ್ವರ್ಸಿರೋದು. ನೋ ಡಾಕ್ಟರ್, ಅವನು ಚಿಕ್ಕ ಹುಡುಗ. ಇಷ್ಟು ವೈಲೆಂಟ್ ಆಗಿರೋ ಪದಗಳನ್ನ ಹೇಗೆ ಬಳಸೋದಕ್ ಸಾಧ್ಯ? ನೋಡಿ ಸಾರಾ, ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಹಂಗೇರಿಯನ್ ಭಾಷೆನ ಕೆಲವು ಜನ ಮಾತ್ರ ಮಾತಾಡ್ತಾರೆ. ಅದೇ ಭಾಷೆನ ನಿಮ್ ಮಗನು ಮಾತಾಡ್ತಾ ಇದ್ದಾನೆ ಅಂದ್ರೆ ಏನರ್ಥ? ನಿಮ್ ಮಗನ್ ದೇಹದಲ್ಲಿ ಹಂಗೇರಿಯನ್ ಭಾಷೆ ಗೊತ್ತಿರೋ ಯಾವ್ದೋ ದೆವ್ವ ಸೇರ್ಕೊಂಡಿದೆ. ಅವನ್ ಇಷ್ಟೊಂದು ವೈಲೆಂಟ್ ಆಗಿ ನಡ್ಕೊಳ್ಳೋದಕ್ಕೆ ಅದೇ ಕಾರಣ. ಆ ದೆವ್ವದ ಹೆಸರೇನು, ಅದಕ್ಕೆ ಏನ್ ಬೇಕು, ಅದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಇದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಯೋದಕ್ ಸಾಧ್ಯ ಅಂತ. ಸಾರಾ ಇದನ್ನೆಲ್ಲ ನಂಬಕ್ ರೆಡಿನೇ ಇಲ್ಲ. ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅಂದ್ರೂನು ಮಗನ್ ನಡವಳಿಕೆ ನೋಡಿ ಇವಳಿಗೇನೋ ಒಂಥರ ಭಯ. ಅವನ್ ಬೇರೆ ಬರೀ ಕೈಗಳನ್ನೇ ಬಿಡಿಸ್ತಾ ಇರ್ತಾನೆ. ಸಡನ್ ಆಗಿ ಇವ್ರು ಸಾಕಿದ್ದ ನಾಯಿ ಕಾಣಿಸ್ತಾ ಇಲ್ಲ. ಮನೆ ಇಡೀ ಹುಡ್ಕಾಡ್ತಾ ಇದ್ದಾರೆ. ಕೊನೆಗೂ ಆ ನಾಯಿ ಸಿಗಲ್ಲ. ಜಾನ್ ಕೋಪ ಮಾಡ್ಕೊಂಡು ಮನೆಗ್ ಬರ್ತಾರೆ. ಈ ವಿಷಯದಲ್ಲಿ ಸಾರಾ ಜೊತೆ ಆರ್ಗ್ಯುಮೆಂಟ್ ನಡೀತಾ ಇದೆ. ಆಗ ಜಾನ್ ಒಂದು ಸ್ಪೈ ಕ್ಯಾಮ್ ಫಿಕ್ಸ್ ಆಗಿರೋದನ್ನ ಅಬ್ಸರ್ವ್ ಮಾಡ್ತಾರೆ. ಆಕ್ಚುಲಿ ಇದನ್ನ ಮೈಲ್ಸ್ ಗೆ ಗಿಫ್ಟ್ ಆಗಿ ಕೊಡ್ಸಿರ್ತಾರೆ. ಆದ್ರೆ ಅದನ್ನ ಅವನು ಇಲ್ಲಿ ಫೋಟೋನಲ್ಲಿ ಫಿಕ್ಸ್ ಮಾಡಿ ಸ್ಪೈಂಗ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಟ್ರಿಗರ್ ಆಗಿದ್ದ ಜಾನ್ ಮೈಲ್ಸ್ ಗೆ ಸರಿಯಾಗಿ ಬೈತಾರೆ. ಈ ಏಜ್ ಅಲ್ಲಿ ಓದೋದ್ ಬಿಟ್ಟು ಏನಿದೆಲ್ಲ ಅಂತ. ಇವರಿಬ್ರು ಒಟ್ಟಿಗೆ ಇದ್ರೆ ಸರಿಯಾಗಲ್ಲ ಅಂತ ಸಾರಾ ಇಂಡೈರೆಕ್ಟ್ ಆಗಿ ಹೇಳ್ತಾಳೆ. ಆಗ ಜಾನ್ ಸರಿ, ಸ್ವಲ್ಪ ದಿನ ನಾನು ರಿಲೇಟಿವ್ಸ್ ಮನೇಲಿ ಇರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಈಗ ಅಮ್ಮ ಮಗ ಮಾತ್ರ ಮನೇಲಿರೋದು. ಅಪ್ಪ ಯಾಕೆ ಹೀಗೆಲ್ಲ ನಡ್ಕೋತಾ ಇದ್ದಾರೆ? ಏನಿಲ್ಲ, ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಅಷ್ಟೇ, ನೀನೇನು ಬೇಜಾರ್ ಮಾಡ್ಕೋಬೇಡ ಅಂತ. ರಾತ್ರಿ ನಿದ್ದೆಲಿರುವಾಗ ಮೈಲ್ಸ್ ನಿದ್ದೆ ಬರ್ತಿಲ್ಲ ಅಂತ ಓಡ್ ಬರ್ತಾನೆ. ಹತ್ರ ಬಂದಾಗ ಬೇರೆ ಯಾವ್ದೋ ವ್ಯಕ್ತಿಯಾಗಿ ಬದಲಾಗ್ತಾನೆ. ಅಷ್ಟರಲ್ಲಿ ಸಾರಾಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಇದೊಂದು ಕನ್ಸು. ರಿಯಾಲಿಟಿನಲ್ಲೂ ಮಗ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ. ನನಗೆ ಭಯ ಆಗ್ತಿದೆ, ನಿನ್ ಜೊತೆಲ್ ಮಲ್ಕೊಳ್ಳ ಅಂತ. ಇವಳಿಗೇನೋ ಒಂಥರ ಭಯ.
ಆ ಎಕ್ಸ್ಪರ್ಟ್ ಹೇಳಿದ್ದೆ ಪದೇ ಪದೇ ನೆನಪಾಗ್ತಾ ಇದೆ. ರಾತ್ರಿ ಬೇಸ್ಮೆಂಟ್ ಡೋರ್ ನಲ್ಲಿ ನೊಣಗಳು ಗುಂಪು ಗುಂಪಾಗಿ ಓಡಾಡ್ತಾ ಇರೋದ್ನ ಸಾರಾ ಅಬ್ಸರ್ವ್ ಮಾಡ್ತಾಳೆ. ಕೆಳಗಡೆ ಹೋಗಿ ನೋಡಿದ್ರೆ ನೆಲದಲ್ಲಿ ರಕ್ತ ಸುರಿದಿದೆ. ಹಾಗೇನೆ ಪೆಟ್ಟಿಗೆ ಒಳಗಿಂದ ರಕ್ತ ಸುರಿತಾ ಇದೆ. ಆ ಪೆಟ್ಟಿಗೆನ ಓಪನ್ ಮಾಡೋಕೆ ನೋಡ್ತಾ ಇದ್ದಾಳೆ, ಆದ್ರೆ ಆಗ್ತಾ ಇಲ್ಲ. ಆಗ ಮೈಲ್ಸ್ ಅಲ್ಲಿಗೆ ಸುತ್ತಿಗೆ ತಗೊಂಡು ಬರ್ತಾನೆ. ಅವ್ರ ಅಮ್ಮನ ಕತೆ ಮುಗಿಸ್ಬಿಡ್ತಾನೇನೋ ಅಂತ ನೋಡಿದ್ರೆ, ಮಾಮ್ ಈ ಸುತ್ತಿಗೆಯಿಂದ ಬಾಕ್ಸ್ ನ ಓಪನ್ ಮಾಡು ಅಂತ. ಯಾಕಂದ್ರೆ ಆ ಬಾಕ್ಸ್ ಮೇಲೆ ಹಲಗೆ ಇಟ್ಟು ಕವರ್ ಮಾಡಿರ್ತಾರೆ. ಈಗ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಸತ್ತೋಗಿರೋದು ಇವ್ರು ಸಾಕಿದ್ದ ನಾಯಿ, ಅದ್ರ ಕಾಲು ಕೂಡ ಕಟ್ಟಾಗಿದೆ. ಸೊ ಇದೆಲ್ಲ ಇವಂದೇ ಕೆಲ್ಸ ಅನ್ನೋದು ಸಾರಾಗ್ ಗೊತ್ತಾಗುತ್ತೆ. ಮೈಲ್ಸ್ ಹೇಳ್ತಾನೆ, ಅವನೇ ಹೀಗೆಲ್ಲ ನನ್ ಕೈಲಿ ಮಾಡ್ಸಿದ್ದು, ನನ್ಗೇನು ಗೊತ್ತಿಲ್ಲ ಅಂತ. ನೆಕ್ಸ್ಟ್ ಇವನ್ನ ಎಕ್ಸ್ಪರ್ಟ್ ಹತ್ರ ಕರ್ಕೊಂಡು ಬರ್ತಾರೆ. ಈಗ ಹಿಪ್ನೋಟೈಸ್ ಮಾಡಿ ಇವನ್ ದೇಹದೊಳಗಡೆ ಸೇರ್ಕೊಂಡಿರೋ ಆತ್ಮದ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ಸಮಯದಲ್ಲಿ ಪೇರೆಂಟ್ಸ್ ಜೊತೆಲಿದ್ರೆ ಸರಿಯಾಗಲ್ಲ, ನೀವು ಹೊರಗಡೆನೇ ಇರಿ ಅಂತ ಸಾರಾಗೆ ಹೇಳ್ತಾರೆ. ಈಗ ನಿನಗೆ 7 ವರ್ಷ, ಈಗ 6 ವರ್ಷ, ಹೀಗೆ ಅವನು ಹುಟ್ಟಿದ ಸಮಯಕ್ಕೆ ಸ್ಟಾಪ್ ಮಾಡ್ತಾರೆ. ನಿನ್ ಹೆಸರೇನು, ನಿನ್ಗೆ ಏನ್ ಬೇಕು, ಹಂಗೇರಿಯನ್ ಭಾಷೆ ನಿನ್ಗೆ ಹೇಗ್ ಗೊತ್ತು? ಅಪ್ಪ ಅಮ್ಮ ರೈತರು, ಅವ್ರಿಗೆ ಹಂಗೇರಿಯನ್ ಲ್ಯಾಂಗ್ವೇಜ್ ಗೊತ್ತಿತ್ತು, ಅದಕ್ಕೆ ನನ್ಗೂ ಗೊತ್ತಿದೆ. ಸರಿ ನಿನ್ ಹೆಸರೇನು? ಇದನ್ನ ಮಾತ್ರ ಇವನು ಹೇಳಕ್ ರೆಡಿನೇ ಇಲ್ಲ. ಸೋಫಾ ಮೇಲೆ ಕೈಗಳಿಂದ ಸ್ಕ್ರಾಚ್ ಮಾಡ್ತಾ ಇದ್ದಾನೆ. ಹೆಸರೆಲ್ಲ ಹೇಳಕ್ ಆಗಲ್ಲ ಕಣೋ ಅಂತ ಬಾಯಿಗೆ ಬಂದಂಗೆ ಬೈತಾನೆ. ಸ್ವಲ್ಪ ಹೊತ್ತಿನ ಹಿಂದೆ ನಿನ್ ಬಾತ್ರೂಮ್ ನ ನಾನ್ ಯೂಸ್ ಮಾಡ್ದೆ, ಅಲ್ಲಿ ನೀನ್ ಯೂಸ್ ಮಾಡೋ ಟ್ಯಾಬ್ಲೆಟ್ ಗಳನ್ನ ನೋಡ್ದೆ, ಅದನ್ನ ಚಿಕ್ಕ ಹುಡುಗರು ತಗೊಂಡ್ರೆ ಅನ್ಕಾನ್ಶಿಯಸ್ ಆಗ್ತಾರೆ. ಈಗ ನಾನು ಪೇರೆಂಟ್ಸ್ ಹತ್ರ ಯಾವ ರೀತಿ ಹೇಳಿಕೆ ಕೊಡ್ತೀನಿ ಗೊತ್ತಾ? ನಾನ್ ಗೊತ್ತಿಲ್ದೆ ಆ ಟ್ಯಾಬ್ಲೆಟ್ ನ ತಿಂದು ಮತ್ತಲ್ಲಿರುವಾಗ ನೀನು ನನಗೆ ಹಿಪ್ನೋಟೈಸ್ ಮಾಡಿದ್ಯಾ ಅಂತ. ಆಗ ಅವರೇ ಖಂಡಿತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಆಗ ಏನಾಗುತ್ತೆ ಗೊತ್ತಾ? ನೀನ್ ಇಷ್ಟು ದಿನ ಸಂಪಾದನೆ ಮಾಡಿದ್ದ ಹೆಸರೆಲ್ಲ ಹಾಳಾಗುತ್ತೆ, ನಿನ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಇದೆಲ್ಲ ಬೇಕಾ ನಿನ್ಗೆ? ಸುಮ್ನೆ ನಮ್ ತಾಯಿ ಹತ್ರ ನಿನ್ ಮಗ ನಾರ್ಮಲ್ ಆಗಿದ್ದಾನೆ ಅಂತ ಹೇಳು, ಇಲ್ಲ ಅಂದ್ರೆ ಗೊತ್ತಲ್ಲ ಇಷ್ಟೊತ್ತು ಏನೆಲ್ಲ ಹೇಳುದ್ನೋ ಅದನ್ನ ಹಂಗೆ ಹೇಳ್ಬಿಡ್ತೀನಿ ಅಂತ. ಇವ್ರಿಗೆ ಶಾಕ್ ಆಗುತ್ತೆ. ನಿಮ್ ಮಗ ಸೇಫ್ ಆಗಿದ್ದಾನೆ, ಕರ್ಕೊಂಡೋಗಿ ಅಂತ ಕಳಿಸ್ಬಿಡ್ತಾರೆ. ಆಮೇಲೆ ಅವನು ಸೋಫಾ ಮೇಲೆ ಕೂತಿದ್ದಾಗ ಕೈಯಲ್ಲಿ ಸ್ಕ್ರಾಚ್ ಮಾಡಿರ್ತಾನೆ ಅಲ್ವಾ, ಅದ್ರಲ್ಲಿ ಒಂದು ಹೆಸರಿದೆ. ತನ್ನ ಬಾಡಿ ಒಳಗಡೆ ಒಂದು ಆತ್ಮ ಸೇರ್ಕೊಂಡಿದೆ, ಅದು ಹೆಸರು ಹೇಳಕ್ಕೆ ರೆಡಿ ಇಲ್ಲ. ಅಂದ್ರೂನು ಆ ಬಾಡಿಗೆ ನಿಜವಾದ ಯಜಮಾನ ಯಾರು? ಮೈಲ್ಸ್ ಅಲ್ವಾ. ಅವನೇ ಆತ್ಮದ ಹೆಸರನ್ನ ಸೋಫಾ ಮೇಲೆ ಬರ್ದಿರೋದು. ಈಗ ಇವರಿಬ್ರು ಮನೆಗ್ ಬಂದಾಗ ಜಾನ್ ಹೊರಗಡೆ ನಿಂತ್ಕೊಂಡಿದ್ದಾನೆ. ಮೈಲ್ಸ್ ನ ಹೊರಗಡೆ ಕಳಿಸಿ ನಾಯಿ ಸತ್ತಿರೋ ವಿಷಯನ ಹೇಳ್ತಾಳೆ. ಜಾನ್ಗೆ ತುಂಬಾನೇ ಕೋಪ ಬರುತ್ತೆ. ಮೈಲ್ಸ್ ಹತ್ರ ಇದ್ರ ಬಗ್ಗೆ ವಿಚಾರಿಸಬೇಕು ಅಂದಾಗ ಸಾರಾ ಹೇಳ್ತಾಳೆ ಬೇಡ. ಆಗ ಜಾನ್, ಮೆಂಟಲ್ ಅಸೈಲಮ್ ನಲ್ಲಿ ಸೇರ್ಸೋಕೆ ಒಂದು ಅಪ್ಲಿಕೇಶನ್ ನ ತಂದಿದ್ದೀನಿ, ಅವ್ನ್ ಕ್ಯೂರ್ ಆಗೋವರೆಗೂ ಅಲ್ಲೇ ಇರ್ಲಿ ಅಂತ. ಆದ್ರೆ ಸಾರಾಗ್ ಇದು ಇಷ್ಟ ಇಲ್ಲ. ಮಧ್ಯರಾತ್ರಿ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಅದೇ ಎಕ್ಸ್ಪರ್ಟ್. ಹಿಪ್ನೋಟೈಸ್ ಮಾಡೋ ಸಂದರ್ಭದಲ್ಲಿ ಅವನು ಸೋಫಾ ಮೇಲೆ ಒಂದು ಹೆಸರನ್ನ ಬರ್ದಿಟ್ಟಿದ್ದ. ಅದೇ ಹೆಸರನ್ನ ನಾನು ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ತುಂಬಾನೇ ಡೀಟೇಲ್ಸ್ ಗೊತ್ತಾಯ್ತು. ನೀವು ಕೂಡ ನಾನು ಹೇಳೋದ್ನ ಹಂಗೇನೆ ಗೂಗಲ್ ನಲ್ಲಿ ಟೈಪ್ ಮಾಡಿ, ಎಡ್ವರ್ಡ್ ಕಾರ್ಕಾ. ಸಾರ್ ಅದೇ ಹೆಸರನ್ನ ಟೈಪ್ ಮಾಡಿದಾಗ 40ರಿಂದ 50 ವರ್ಷ ಏಜ್ ಆಗಿರೋ ಒಬ್ರು ಫೋಟೋ ಬರುತ್ತೆ. ಇವನ್ನೇ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಪೊಲೀಸ್ನವರು ಶೂಟ್ ಮಾಡಿ ಸಾಯಿಸಿರ್ತಾರೆ. ಆಕ್ಚುಲಿ ಇವನೊಬ್ಬ ಸೀರಿಯಲ್ ಕಿಲ್ಲರ್. ಅವನ್ ಕಣ್ಣುಗಳನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಅಂತ ಎಕ್ಸ್ಪರ್ಟ್ ಹೇಳ್ತಾರೆ. ನೋಡಿದಾಗ ಎಸ್, ಅವನ್ 2 ಕಣ್ಣುಗಳು ಬೇರೆ ಬೇರೆ ಕಲರ್ ಅಲ್ಲಿ ಇದೆ. ನಿಮ್ ಮಗನ್ ಕಣ್ಣಿನ ಕಲರ್ ಯಾವ ರೀತಿ ಇದೆಯೋ ಅದೇ ತರನೇ ಈ ವ್ಯಕ್ತಿಗೂ ಇದೆ. ಇವನ್ ಆತ್ಮನೆ ಮೈಲ್ಸ್ ದೇಹ ಸೇರ್ಕೊಂಡಿದೆ. ಸಾರಾ ಕೇಳ್ತಾಳೆ, ಹೇಗೆ ದೆವ್ವ ಸೇರ್ಕೊಂಡಿದೆ ಅಂತ ಅಷ್ಟು ಶೋರ್ ಆಗಿ ಹೇಳ್ತೀರಾ? ನಿಮ್ ಮಗನ್ ಡೇಟ್ ಆಫ್ ಬರ್ತ್ ಗೊತ್ತು ತಾನೆ? ಆ ಸೀರಿಯಲ್ ಕಿಲ್ಲರ್ ಸತ್ತಿರೋ ಡೇಟ್ ಗೆ ಕಂಪೇರ್ ಮಾಡಿ ನೋಡಿ, ಎಲ್ಲ ಗೊತ್ತಾಗುತ್ತೆ ಅಂತ. ಚೆಕ್ ಮಾಡಿದಾಗ ಆ ಸೀರಿಯಲ್ ಕಿಲ್ಲರ್ ಸತ್ತಿರೋ ಡೇಟ್ ಹಾಗೇನೆ ಮೈಲ್ಸ್ ಹುಟ್ಟಿರೋ ಡೇಟ್ 2 ಸೇಮ್. ಅಂದ್ರೆ ಸತ್ತಿದ್ದ ಸಾರ್ಕಾನೆ ಆಗ ತಾನೇ ಹುಟ್ಟಿದ್ದ ಮೈಲ್ಸ್ ದೇಹ ಸೇರ್ಕೊಂಡಿದ್ದಾನೆ. ಇದೇ ಕಾರಣಕ್ಕೆ ಚಿಕ್ಕ ವಯಸ್ಸಲ್ಲೇ IQ ಲೆವೆಲ್ ಜಾಸ್ತಿ ಇತ್ತು. ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಇವನು ತುಂಬಾನೇ ಜೀನಿಯಸ್ ಆಗಿದ್ದ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಸಾರಾ ಕೇಳ್ತಾಳೆ, ಸರಿ ಡಾಕ್ಟರ್, ಇದಕ್ಕೆ ಪರಿಹಾರ ಏನು? ಕಾಮನ್ ಆಗಿ ಈ ತರ ಸೇರ್ಕೊಳ್ಳೋ ಆತ್ಮಗಳಿಗೆ ಏನಾದ್ರೂ ಕೋರಿಕೆ ಇರುತ್ತೆ. ಅವ್ರು ಮಾಡ್ಬೇಕಾದ ಕೆಲ್ಸ ಅರ್ಧದಲ್ಲೇ ನಿಂತಿದ್ರೆ ಅದು ಮುಗಿಯೋವರೆಗೂ ಅವ್ರ ದೇಹನ ಬಿಟ್ಟು ಹೋಗಲ್ಲ. ಸಾರ್ಕ ಬದುಕಿದ್ದಾಗ ತುಂಬಾ ಜನ ಹುಡುಗಿರ್ನ ಸಾಯಿಸಿ ಅವ್ರ ಕೈಗಳನ್ನ ಕಟ್ ಮಾಡಿ ಅವ್ನ ಕ್ಯಾಬಿನ್ ಅಲ್ಲಿ ಇಟ್ಕೋತಿದ್ದ. ಕೊನೆಯದಾಗಿ ಸರ್ವೈವ್ ಆಗಿದ್ದ ಒಬ್ಳು ಲೇಡಿ ಮಾತ್ರ ಹೇಗೋ ತಪ್ಸ್ಕೊಂಡು ಹೋಗಿ ಪೊಲೀಸ್ನವ್ರಿಗೆ ಹೇಳ್ಬಿಟ್ಲು. ಆಗ್ಲೇ ಪೊಲೀಸ್ನವರು ಸಾರ್ಕಾಗೆ ಶೂಟ್ ಮಾಡಿ ಕೊಲೆ ಮಾಡ್ಬಿಟ್ರು ಅಂತ. ನೆಕ್ಸ್ಟ್ ಡೇ ಅವನ್ನ ಸ್ಕೂಲ್ಗೆ ಕಳಿಸ್ತಾರೆ. ಜಾನ್ ಫೋರ್ಸ್ ಮಾಡ್ತಾನೆ ಅವನ್ನ ಮೆಂಟಲ್ ಅಸೈಲಮ್ಗೆ ಸೇರ್ಸ್ಬಿಡೋಣ ಅಂತ. ಆಗ ಸಾರಾ, ಇವತ್ತೊಂದಿನ ಅವನು ಸ್ಕೂಲ್ಗೆ ಹೋಗ್ಲಿ, ಅಷ್ಟ್ರಲ್ಲಿ ನಾನು ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡಿ ಇಡ್ತೀನಿ, ನಾಳೆ ಬೆಳಗ್ಗೆನೆ ಕಳಿಸ್ಬಿಡೋಣ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಜಾನ್ ಎಮರ್ಜೆನ್ಸಿ ಅಂತ ಮೈಲ್ಸ್ ನ ಸ್ಕೂಲ್ ಇಂದ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಸಾರಾ ಅವ್ನ್ ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡ್ತಾ ಇರುವಾಗ ಮೈಲ್ಸ್ ತುಂಬಾನೇ ನ್ಯೂಸ್ ಪೇಪರ್ ಕಟಿಂಗ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿರ್ತಾನೆ. ಇದನ್ನ ನೋಡಿ ಸಾರಾಗೆ ಗಾಬರಿ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಆ ಸೀರಿಯಲ್ ಕಿಲ್ಲರ್ ಇಂದ ತಪ್ಸ್ಕೊಂಡ್ ಬಂದಿದ್ದ ಹುಡುಗಿ ಆಕ್ಚುಲಿ ಅವಳ ಕೈ ಕೂಡ ಕಟ್ಟಾಗಿರುತ್ತೆ ಅಲ್ವಾ, ಅವಳಿಗೆ ಸಂಬಂಧಪಟ್ಟ ನ್ಯೂಸ್ ಪೇಪರ್ ಕಟಿಂಗ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ. ಆಕ್ಚುಲಿ ಆ ಹುಡುಗಿ ತಪ್ಸ್ಕೊಂಡು ಬಂದ ಮೇಲೆ ಸಾರ್ಕ ಯಾವ ತರದ ವ್ಯಕ್ತಿ ಅಂತ ಒಂದು ಬುಕ್ ಬರೆದು ಪಬ್ಲಿಷ್ ಮಾಡಿರ್ತಾಳೆ. ಅದನ್ನ ಕೂಡ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ. ಈಗ ಅವಳು ಎಲ್ಲಿದ್ದಾಳೆ ಅನ್ನೋ ಎಲ್ಲಾ ಡೀಟೇಲ್ಸ್ ಇದೆ.
ಸೊ ಹಾಗಾದ್ರೆ ಆ ಸೀರಿಯಲ್ ಕಿಲ್ಲರ್ ಇಂದ ತಪ್ಸ್ಕೊಂಡು ಹೋಗಿದ್ದ ಹುಡುಗಿನ ಕೊಲ್ಲೋ ತನಕ ಅದು ಮೈಲ್ಸ್ ಬಾಡಿನ ಬಿಟ್ಟು ಹೋಗಲ್ಲ ಅನ್ನೋದು ಸಾರಾಗ್ ಗೊತ್ತಾಗುತ್ತೆ. ಈ ಕಡೆ ಜಾನ್ ಮೈಲ್ಸ್ ನ ಕರ್ಕೊಂಡು ಹೋಗ್ತಾ ಇರುವಾಗ ಇವನು ನನ್ನ ಮೆಂಟಲ್ ಅಸೈಲಂಗೆ ಸೇರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾದ್ಮೇಲೆ ಸೀಸರ್ ತಗೊಂಡು ಹೊಟ್ಟೆಗೆ ಚುಚ್ಚು ಬಿಡ್ತಾನೆ. ಇದ್ರಿಂದ ಗಾಡಿ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗುತ್ತೆ. ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಜಾನ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಈಗ ಜಾನ್ ಕೋಮಾನಲ್ಲಿ ಇದ್ದಾರೆ. ಸಾರಾಗೆ ತುಂಬಾನೇ ಶಾಕ್ ಆಗುತ್ತೆ. ಮಗ ಸೇಫ್. ಈಗ ಸಾರಾ ಇವನ್ನ ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇರುವಾಗ ಒಂದು ಕಡೆ ಕಾರ್ ನಿಲ್ಸಿ ಶಾಪ್ ಒಳಗಡೆ ಹೋಗ್ತಾಳೆ. ಆಕ್ಚುಲಿ ಆ ಶಾಪ್ ಒಳಗಡೆ ಹೋಗಿ ಗನ್ ತಗೊಂಡು ಬಂದಿರ್ತಾಳೆ. ಆ ಸೀರಿಯಲ್ ಕಿಲ್ಲರ್ ಇಂದ ತಪ್ಸ್ಕೊಂಡಿದ್ದ ಲೇಡಿ ಇರೋ ಹಳ್ಳಿಗೆ ಹೋಗ್ತಾರೆ. ಮೈಲ್ಸ್ ನಿದ್ದೆ ಮಾಡ್ತಾ ಇದ್ದಾನೆ. ಅವನ್ನ ಕಾರಲ್ಲೇ ಬಿಟ್ಟು ಇವಳು ಮಾತ್ರ ಹೋಗಿ ಡೋರ್ ನಾಕ್ ಮಾಡ್ತಾಳೆ. ಇವಳೆ ಕೊನೆಯದಾಗಿ ಸೀರಿಯಲ್ ಕಿಲ್ಲರ್ ಇಂದ ತಪ್ಸ್ಕೊಂಡಿದ್ದ ಲೇಡಿ. ಇವಳನ್ನ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ನೀವು ನಿಮ್ ಕೈ ಕಟ್ಟಾಗಿರೋದ್ರ ಬಗ್ಗೆ ಒಂದು ಬುಕ್ ಬರ್ದು ಪಬ್ಲಿಷ್ ಮಾಡಿದ್ದೀರಾ ಅಲ್ವಾ, ಅದನ್ನ ನಾನು ಓದಿದ್ದೆ. ನಿಮ್ನ ನೋಡಕ್ಕೋಸ್ಕರ ತುಂಬಾ ದೂರದಿಂದ ಬಂದಿದ್ದೀನಿ. ನಿಮ್ ಜೊತೆ ಮಾತಾಡ್ಬೇಕಿತ್ತು. ಆ ಲೇಡಿ ಒಳಗಡೆ ಕರೆದು ಟೀ ಮಾಡೋದಕ್ಕೆ ಹೋಗ್ತಾಳೆ. ಹೀಗೆ ಇಬ್ರು ಮಾತಾಡಕ್ ಶುರು ಮಾಡಿದಾಗ ಇವಳಿಗೂ ಒಬ್ಬ ಮಗ ಇದ್ದು ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸಾರಾ ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ ಅಂತ ಒಳಗಡೆ ಬಂದು ಗನ್ ನಲ್ಲಿ ಬುಲೆಟ್ಸ್ ನ ಫಿಲ್ ಮಾಡ್ತಾ ಇದ್ದಾಳೆ. ಇವಳ ಲೆಕ್ಕಾಚಾರ ಏನಂದ್ರೆ ಮೈಲ್ಸ್ ಬಾಡಿಲಿ ಇರೋ ಆತ್ಮ ಹೋಗ್ಬೇಕಂದ್ರೆ ಈ ಲೇಡಿ ಸಾಯ್ಬೇಕು. ಯಾಕಂದ್ರೆ ಇವಳು ತಪ್ಸ್ಕೊಂಡು ಹೋಗಿ ಪೊಲೀಸ್ನವ್ರಿಗೆ ಹೇಳಿದ್ರಿಂದಾನೆ ಸಾರ್ಕ ಸತ್ತೋದ. ತನ್ ಸಾವಿಗೆ ಕಾರಣ ಆಗಿದ್ದ ಇವಳನ್ನ ಬಿಡಬಾರ್ದು ಅಂತಾನೆ ಮತ್ತೆ ಮೈಲ್ಸ್ ದೇಹ ಸೇರ್ಕೊಂಡಿದ್ದಾನೆ ಅಂತ. ಅದಕ್ಕೆ ಇವಳೆ ಕೊಲ್ಲಕ್ ಬಂದಿದ್ದಾಳೆ. ಗನ್ ತಗೊಂಡು ಬಂದಾಗ ಈ ಲೇಡಿ ಗಾಬರಿ ಆಗುತ್ತೆ. ಆದ್ರೆ ಇವಳಿಗೂ ಮಗ ಇದ್ದಾನೆ ಅನ್ನೋದು ಆಲ್ರೆಡಿ ಗೊತ್ತಾಗಿದ್ರಿಂದ ಇವಳು ಮನ್ಸು ಒಪ್ತಾ ಇಲ್ಲ. ಗನ್ ಕೆಳಗಡೆ ಇಡ್ತಾಳೆ. ಅಷ್ಟ್ರಲ್ಲಿ ಮೈಲ್ಸ್ ಬರ್ತಾನೆ. ಆ ಲೇಡಿನ್ ನೋಡಿ ನನ್ನ 2 ಕಣ್ಣುಗಳಲ್ಲಿ ನಿನ್ಗೆ ಯಾವ ಕಣ್ಣು ಇಷ್ಟ ಅಂತ. ಇದನ್ ಕೇಳಿ ಇವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಇದೇ ಡೈಲಾಗ್ ನ ಕೆಲವು ವರ್ಷಗಳ ಹಿಂದೆ ಆ ಸೀರಿಯಲ್ ಕಿಲ್ಲರ್ ಬಾಯಲ್ಲಿ ಕೇಳಿರ್ತಾಳೆ. ಸೊ ಇವಳಿಗೆಲ್ಲ ಅರ್ಥ ಆಗುತ್ತೆ. ನನ್ನ ಕೊಲೆ ಮಾಡೋದಕ್ಕೋಸ್ಕರನೇ ಆ ಸೀರಿಯಲ್ ಕಿಲ್ಲರ್ ಮತ್ತೆ ಹುಟ್ಟು ಬಂದಿದ್ದಾನೆ. ಇಲ್ಲ ಅಂದ್ರೆ ಅವನ ಆತ್ಮ ಈ ಹುಡುಗನ್ ದೇಹ ಸೇರ್ಕೊಂಡಿದೆ ಅಂತ. ಅಷ್ಟ್ರಲ್ಲಿ ಮೈಲ್ಸ್ ಓಡ್ ಬಂದು ಅವಳ ಹೊಟ್ಟೆಗೆ ಚುಚ್ಚಿ, ಆ ದಿನ ನನ್ನಿಂದ ತಪ್ಸ್ಕೊಂಡು ಹೋಗಿದ್ದೆ ಅಲ್ವಾ, ಆದ್ರೆ ಈ ಸಲ ನಿನ್ನ ಸುಮ್ನೆ ಬಿಡಲ್ಲ ಅಂತ ಅವಳ ಹೊಟ್ಟೆನ ಸೀಳ್ ಬಿಡ್ತಾನೆ. ಆ ಲೇಡಿ ಬದುಕುಳಿಯೋದು ತುಂಬಾನೇ ಕಷ್ಟ. ಸಾರಾಗ್ ತುಂಬಾನೇ ಗಾಬರಿ ಆಗುತ್ತೆ. ತನ್ ಮಗನ್ನ ಕಾಪಾಡೋ ನೆಪದಲ್ಲಿ ಈ ಲೇಡಿನ ಬಲಿ ಕೊಡೋ ಸಂದರ್ಭ ಬಂತಲ್ಲ ಅಂತ ಸಾರಾ ಆ ಲೇಡಿನ ಸೇವ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಗಲ್ಲ. ಇನ್ಮೇಲೆ ಇಂಥ ರಾಕ್ಷಸ ಬದುಕಿರ್ಲೇಬಾರ್ದು ಅಂತ ಅವನ್ನ ಹುಡ್ಕೊಂಡು ಹೊರಗಡೆ ಬರ್ತಾಳೆ. ಅವನು ಕಾಡೊಳಗಡೆ ಕೂತ್ಕೊಂಡಿದ್ದಾನೆ. ಸಾರನ್ ನೋಡಿ ಸೈಕೋ ತರ ನಗ್ತಾ ಇದ್ದಾನೆ. ನೀನ್ ಬಂದಿದ್ದ ಉದ್ದೇಶ ಮುಗೀತು ಅಲ್ವಾ, ನನ್ ಮಗನ್ ದೇಹನ ಬಿಟ್ಟು ಹೋಗು. ಸಾಧ್ಯನೇ ಇಲ್ಲ. ಈಗ್ಲೂ ನಿನ್ ಮಗ ಈ ದೇಹದಲ್ಲೇ ಇದ್ದಾನೆ ಅಂತ ಅನ್ಕೊಂಡಿದ್ಯಾ? ನಿನ್ ಮಗನ ಆತ್ಮನ ಯಾವಾಗ್ಲೂ ನಾನು ಸಾಯಿಸ್ಬಿಟ್ಟೆ. ಅವನು ಹಿಂಗೆ ಅಲ್ವಾ ನಿನ್ ಜೊತೆ ಮಾತಾಡೋದು? ಮಾಮ್, ನನ್ಗೇನು ಗೊತ್ತಿಲ್ಲ, ಐ ಆಮ್ ಸಾರಿ. ಹಿಂಗೇನೆ ತಾನೇ ಅವ್ನು ನಿನ್ ಜೊತೆ ಮಾತಾಡ್ತಾ ಇದ್ದಿದ್ದು. ಇದೇ ಟ್ರಿಕ್ ನಾನ್ ಕೂಡ ಫಾಲೋ ಮಾಡ್ದೆ ಅಷ್ಟೇ. 1 ವರ್ಷದ ಹಿಂದೆ ಕೊನೆಯದಾಗಿ ನಿನ್ ಮಗ ಮಾಮ್ ನಿನ್ ಜೊತೆ ಮಲ್ಕೊಳ್ಳ, ನನಗ್ ಭಯ ಆಗ್ತಿದೆ ಅಂತ ಹೇಳಿದ್ದ ಅಲ್ವಾ, ಅದೇ ಅವನು ಕೊನೆಯದಾಗಿ ನಿನ್ ಜೊತೆ ಮಾತಾಡಿರೋದು. ಆಮೇಲೆ ಅವನ ಆತ್ಮನ ಕೊಂದು ಇಡೀ ಬಾಡಿನ ನಾನೇ ಕಂಟ್ರೋಲ್ಗೆ ತಗೋತಾ ಇದ್ದೀನಿ ಅಂತ. ಇದನ್ ಕೇಳಿ ಗಾಬರಿಯಾಗಿದ್ದ ಸಾರಾ ಇವನಿಗೆ ಶೂಟ್ ಮಾಡೋದಕ್ಕೆ ಮುಂದಾಗ್ತಾಳೆ. ಮರ್ಯಾದೆಯಾಗಿ ದೇಹನ ಬಿಟ್ಟು ಹೋಗು, ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಅಷ್ಟ್ರಲ್ಲಿ ಗನ್ ಶಾಟ್ ಶಬ್ದ ಕೇಳುತ್ತೆ. ಹಾಗಾದ್ರೆ ಶೂಟ್ ಮಾಡ್ಬಿಟ್ಲು ಅಂತ ನಾವು ಗೆಸ್ ಮಾಡ್ತೀವಿ. ನೋಡಿದ್ರೆ ಅವನ್ ಸೇಫ್ ಆಗೇ ಇದ್ದಾನೆ. ಸಾರಾ ಉದ್ದಾಡ್ತಾ ಇದ್ದಾಳೆ. ಏನಾಗಿದೆ ಗೊತ್ತಾ, ಕಾಡಲ್ಲಿ ಶಿಕಾರಿಗೆ ಬಂದಿದ್ದ ವ್ಯಕ್ತಿ ಇವಳು ಚಿಕ್ಕ ಹುಡುಗನಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅವನು ಇವಳಿಗೆನೆ ಶೂಟ್ ಮಾಡಿರ್ತಾನೆ. ಆ ವ್ಯಕ್ತಿಗೆ ಇವನ್ ಬಾಡಿಲ್ ಸೇರ್ಕೊಂಡಿರೋದು ಒಬ್ಬ ಸೀರಿಯಲ್ ಕಿಲ್ಲರ್ ನ ಆತ್ಮ ಅಂತ ಗೊತ್ತಿಲ್ಲ. ಏನು ಗೊತ್ತೇ ಇಲ್ಲ ಅನ್ನೋ ತರ ಡ್ರಾಮಾ ಮಾಡ್ತಾ ಇದ್ದಾನೆ. ಸಾರಾ ಕಾಡಲ್ಲೇ ಕೊನೆ ಹೆಸರು ಎಳಿತಾಳೆ. ಕೆಲವು ದಿನಗಳ ನಂತರ ಮೈಲ್ಸ್ ನ ಗವರ್ಮೆಂಟ್ ಅವರು ಒಂದು ಶ್ರೀಮಂತ ಕುಟುಂಬಕ್ಕೆ ದತ್ತು ಕೊಡ್ತಾರೆ. ಫಸ್ಟ್ ಇವನ್ನ ದತ್ತು ತಗೊಂಡು ಸಾಕೋಕೆ ಹೊರಟಿರೋ ಆ ಲೇಡಿ ಕೈನ ನೋಡ್ತಾನೆ. ಇವನಿಗೆ ಫುಲ್ ಖುಷಿ. ಈ ಹುಡುಗಿರ್ ಕೈನ ಕಟ್ ಮಾಡೋದಂದ್ರೆ ಇವನಿಗೆ ತುಂಬಾನೇ ಇಷ್ಟ ಅಲ್ವಾ. ಯಾಕಂದ್ರೆ ಬದುಕಿದ್ದಾಗ ತುಂಬಾ ಜನ ಹುಡುಗಿರ್ ಕೈಗಳನ್ನ ಕಟ್ ಮಾಡಿರ್ತಾನೆ. ಹುಡುಗಿರ್ ಕೈಗಳನ್ನ ಕಟ್ ಮಾಡಿ ಕೊಲೆ ಮಾಡೋದೇ ಇವನ್ ಸ್ಟೈಲ್. ಅಂದ್ರೆ ಮುಂದಿನ ದಿನಗಳಲ್ಲಿ ಲೇಡಿ ಕಥೆನ ಕೂಡ ಮುಗಿಸ್ತಾನೆ ಅಂತ ಅರ್ಥ. ಈಗ ಮಿರರ್ ಮುಂದೆ ನಿಂತಾಗ ಆ ಸೀರಿಯಲ್ ಕಿಲ್ಲರ್ ನ ಮುಖ ತೋರಿಸ್ತಾರೆ. ಸೊ ಈ ಸೀರೀಸ್ ಆಫ್ ಮರ್ಡರ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಮೇ ಬಿ ಪಾರ್ಟ್ 2 ಬರ್ಬೋದು. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.